ಆಮೇಲೆ ನಾವು ಇವತ್ತು ಕೇಂದ್ರ ಹಣಕಾಸು ಸಚಿವರು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರನ್ನು ಕೂಡ ಭೇಟಿಯಾಗಿದ್ವಿ. ಅವ್ರಿಗೆ ನಾವು ಈ ಏರ್ ಫ್ರೈಟ್ ಮೇಲೆ GST ಇದೆ. ಏರ್ ಫ್ರೈಟ್ ಅಂದ್ರೆ ಈಗ ನಮ್ಮ ಈಗ ಉದಾಹರಣೆಗಾಗಿ ತಗೊಳ್ರಿ, ಈಗ ಹಣ್ಣುಗಳನ್ನ ಆಮೇಲೆ ಈ ಹೂವುಗಳನ್ನ ಫ್ಲೋರಿಕಲ್ಚರ್ಗೆ ಅದರ ಮೇಲೆ ಈ ಏರ್ ಫ್ಲೈಟ್ ಮೇಲೆ GST ಹಾಕಿದ್ದಾರೆ. ಅದು ಸಣ್ಣ ಉದ್ಯಮಿದಾರರು ಎಲ್ಲಾನು ಕೂಡ ಅವರಿಗೆ GST ಎಲ್ಲ ಹಾಕೊಂಡ್ಬಿಟ್ರೆ ಅವ್ರಿಗೆ ಬಹಳ ಕಷ್ಟ ಆಗುತ್ತೆ ಅಂತ ತಿಳ್ಕೊಂಡು, ಆಮೇಲೆ ಸ್ಮಾಲ್ ಎಕ್ಸ್ಪೋರ್ಟರ್ಸು ಮತ್ತು ಈ ಸ್ಮಾಲ್ ಎಲೆಕ್ಟ್ರಾನಿಕ್ಸು ಮತ್ತು ಏನಿಗೆ ಅನಾನುಕೂಲ ಆಗುತ್ತೆ. ಯಾಕಂದ್ರೆ ಬಹಳ ಕಾಂಪಿಟೇಟಿವ್ ಆಗಿ ಈಗ ಇರೋದ್ರಿಂದ ಅದನ್ನೊಂದು ನಾವು ಇಂಪೋರ್ಟ್ ತಾರೀಫನ್ನ ಇವತ್ತೊಂದು ದಿವಸ ಅದಾದ ಸ್ಮಾಲ್ ನನ್ನ ಇದು ಮಾಡಿ ಅಂತ ಕೇಳಿ ರಿವೋಕ್ ಮಾಡಿ ಅಂತ GST ಇದು ಮಾಡ್ಕೊಂಡು ರಿವೋಕ್ ಮಾಡಿ ಅಂತ ಹೇಳಿದ್ದೀವಿ. ಆಮೇಲೆ ಇಂಪೋರ್ಟ್ ತಾರೀಫನ್ನು ಕೂಡ ಇವತ್ತೊಂದು ದಿವಸ ಎಲೆಕ್ಟ್ರಾನಿಕ್ಸು ಮತ್ತು ಅದ್ರ ಮೇಲೆ ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳಿ. ಯಾಕಂದ್ರೆ ನಾವು US ಅಮೆರಿಕಕ್ಕೆ ಹೋದಾಗ ಬಹಳಷ್ಟು ಕಂಪನಿ ಡೆಲ್ ಒಳಗೊಂಡು ಒಂದು 3-4 ಕಂಪನೀಸ್ ಹೇಳಿದ್ರು. ಈಗ ಬಹಳಷ್ಟು ಕಂಪನಿಗಳು ಚೈನಾ +1 ಸ್ಟ್ರಾಟಜಿದಲ್ಲಿ, ಆ ಚೈನಾ +1 ಸ್ಟ್ರಾಟಜಿಯಲ್ಲಿ ಅವರು ಚೈನಾದಿಂದ ಇವತ್ತೊಂದು ದಿವಸ ಹೊರಗಡೆ ಬರ್ತಾ ಇದ್ದಾರೆ. ಒಂದು ಬೇರೆ ಕಡೆನೂ ಕೂಡ ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನಾಗ್ತದೆ, ಭಾರತ ದೇಶದಲ್ಲಿ ವಿಯೆಟ್ನಾಂನಲ್ಲಿ ತಗೊಳ್ಳಿ, ಒಂದು ಉದಾಹರಣೆ ಕೊಡ್ತೀನಿ. ವಿಯೆಟ್ನಾಂನಲ್ಲಿ ಅವ್ರಿಗೆ ಯಾವುದೋ ಒಂದು ಪ್ರಾಡಕ್ಟು $100 ಆಗಿದ್ರೆ ನಮ್ಮಲ್ಲಿ ಇದು 130, 40, 50 ಆಗುತ್ತೆ ಅನ್ನೋ ಲಾಸು. ಸೊ ಹಾಗಾಗಿ ಆ ಕಾಂಪಿಟೇಷನ್ ಉಳಿಯಂಗಿಲ್ಲ. ಬಹುಶಃ ಅದು ಆತ್ಮನಿರ್ಭರ್ ಭಾರತ ನಮ್ಮಲ್ಲಿ ಉತ್ಪಾದನೆ ಮೇಕ್ ಇನ್ ಇಂಡಿಯಾ ಸಲುವಾಗಿ ಅದು ಆ ಒಂದು ಕ್ರಮ ಕೈಗೊಂಡಿರ್ಬೇಕು. ಆದ್ರೂ ಕೂಡ ಅವ್ರಿಗೆ ನಾವು ಗಮನ ಕೊಟ್ಟಿದ್ದೀವಿ ಮತ್ತು ಯಾವ್ಯಾವ ದೇಶದಲ್ಲಿ ಏನೇನಿದೆ ಅಂತ ಕೂಡ ಕೊಟ್ಟಿದ್ದೀವಿ. ಅವರು ಒಂದು ಲಿಸ್ಟ್ ಕಳಿಸಿ ಅಂತ ಹೇಳಿದ್ದಾರೆ. ಅದು ಯಾವ್ಯಾವ ಕಾಂಪೋನೆಂಟ್ಸ್ ಮೇಲೆ ಅಂತ ಲಿಸ್ಟನ್ನು ಕೂಡ ನಾವು ನಿರ್ಮಲಾ ಸೀತಾರಾಮನ್ ಕಳಿಸ್ತೀವಿ. ಸೊ ದಟ್ ಅವರು ಕೂಡ ಪಾಸಿಟಿವ್ ಆಗಿ ಅದನ್ನ ಅರ್ಥ ಮಾಡ್ಕೊಂಡಿದ್ದಾರೆ, ಅದನ್ನ ಕಳಿಸ್ತೀವಿ. ದಿವಸ ಆಸ್ ಫಾರ್ ಲಿಸ್ಟ್ ಆಫ್ ಕಾಂಪೋನೆಂಟ್ಸ್. ಆಮೇಲೆ ಇದು ಇವೆರಡೆಲ್ಲ ವಿಷಯಗಳು ಕೂಡ ಎರಡು ವಿಷಯಗಳನ್ನ ಅವ್ರು ಕೂಡ ನಾವು ಮಾತಾಡಿದ್ವಿ. ಮತ್ತೆ ನಿನ್ನೆ ಈಗಾಗಲೇ ನಾನು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಬಗ್ಗೆ ಹೇಳಿದ್ದೀನಿ.